ವರ್ಷದಿಂದ ಭೈರತಿ ರಣಗಳು ತುಂಬಾ ಬೇಗ ಓಡ್ತಾ ಇದೆ, ಇದಕ್ಕೆ ಏನ್ ಹೇಳ್ತೀವಿ? ಏನಿಲ್ಲ, ಪಿಕ್ಚರ್ ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಅದು ಮಫ್ತಿ ಒಂದು 7 ವರ್ಷದ ಬ್ಯಾಕ್ ಬಂದಿದ್ದು. ಆ ಕ್ಯಾರೆಕ್ಟರ್ನ ತುಂಬಾ ರಣಗಳನ್ನ ಪಾತ್ರನ ತುಂಬಾನೇ ಹಚ್ಕೊಂಡಿದ್ರು ಜನ. ಸೊ ಆ ಪಾತ್ರ ಇವಾಗ ಅಲ್ಲಿ ಏನು ಇಷ್ಟಪಟ್ಟಿದ್ರೆ ಇಲ್ಲಿ ಇವಾಗ ಹೃದಯಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಭೈರತಿ ರಣಗಳು ಇಷ್ಟದಿಂದ ಓಡ್ತಾ ಇದಲ್ಲ, ನೆಕ್ಸ್ಟ್ ಮುಂದಿನ ಇನ್ನೊಂದು ರಣಗಳು ಬರ್ತಾ ಇದೆ ಸರ್. ಮಫ್ತಿ 2 ಬರ್ತಾ ಇದೆ. ಮಫ್ತಿ 2 ರಣಗಳಲ್ಲಿ ಮಫ್ತಿ 2 ಆಗ್ತದೆ ಸರ್. ಇಲ್ಲ, ಭೈರತಿ ರಣಗಳು ಆದ್ಮೇಲೆ ಮಫ್ತಿ ಬಂತಲ್ಲಮ್ಮ, ಮಫ್ತಿ ಆದ್ಮೇಲೆ ಕಂಟಿನ್ಯೂಷನ್ ಬರುತ್ತೆ. ಇಷ್ಟು ದಿನಕ್ಕೆ ಕಂಟಿನ್ಯೂ ಆಗಿ ಇವತ್ತು ನಾಳೆ ಒಂದು ವಾರ ಆಗುತ್ತೆ. ಇವ ಆಯ್ತು, ಒಂದು 2ನೇ ವಾರ ನಡೀತಾ ಇದೆ ಸರ್. ಎಷ್ಟು ಭರ್ಜರಿ ಓಡ್ತಿದೆ, ಎಲ್ಲೆಲ್ಲಿ ಯಾವ ಸ್ಟೇಟ್ ಅಲ್ಲಿ ಹೆಂಗಿದೆ ಸರ್? ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ಈ ವಾರ ತೆಲುಗು ಹಾಗೂ ತಮಿಳ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಮುಂದಿನ ಬ್ಯಾನರ್ಗಳು ಯಾವ ಬರ್ತದೆ ಸರ್? ನಮ್ಮ ಫಿಲ್ಮ್ A for ಆನಂದ್ ಅಂತ ಬರ್ತಾ ಇದೆ. ನೆಕ್ಸ್ಟ್ 45 ಬರ್ತಾ ಇದೆ. ಅರ್ಜುನ್ ಜನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಪಿಕ್ಚರ್, ಅದು ಹೆಸರು ಇಟ್ಟಿಲ್ಲ. ಇಷ್ಟೆಲ್ಲ ಅಭಿಮಾನಿ ಸಂಭ್ರಮ ಪಟ್ಟಿ ಇದು ಮಾಡ್ತಾ ಇದ್ದಾರೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಂತೋಷ ಆಗುತ್ತೆ. ಈ ಸಂಭ್ರಮ ಅಂದ್ರೆ ಅವ್ರ ಸಂಭ್ರಮಕ್ಕೆ ತಾನೇ ನಾವಿದ್ದೀವಿ. ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದೀವಿ ಅಂದ್ರೆ ಅವರ ಒಂದು ಸಂಭ್ರಮ, ಅವರ ಒಂದು ಪ್ರೀತಿ ವಿಶ್ವಾಸ. ಸೊ ಆ ಪ್ರೀತಿ ವಿಶ್ವಾಸ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಸರ್. ಭೈರತಿ 62 ವರ್ಷ ಆದ್ರೂ ನೀವು 32 ವರ್ಷ ತರ ಕಾಣ್ತಿರೋದಕ್ಕೆ ಏನ್ ಹೇಳ್ತೀರಾ? ದೇವ್ರೀಶ್ ಇಲ್ಲ, ಇದು ಅವಾಗ ಹೇಳ್ತಾ ಇದ್ದೀವಿ, ನಮ್ಗೆ ಗುಟ್ಟೇನಿಲ್ಲಮ್ಮ. ಇದೆಲ್ಲ ಏನಂತೀವಿ, ಇಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಬರೀ ಇಲ್ಲಿ ಚೆನ್ನಾಗಿದೆ ಸಾಧ್ಯ, ಹಾರ್ಟ್ ಚೆನ್ನಾಗಿರ್ಬೇಕು. ಲೈಟ್